ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಡಿ. ಇಲ್ಲಿ ನೋಡಿ, ಪ್ರೈಸ್ ಮನಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾ ಅಥವಾ ಪ್ರೊವಿಷನಲ್ ಮಾರ್ಕಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಂತ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ, ಈ ಒಂದು SLC ಆಗಿರ್ಬೋದು ಅಥವಾ PUC ಆಗಿರ್ಬೋದು ಮತ್ತು ಡಿಪ್ಲೊಮಾ ಕೋರ್ಸ್ SLC ಮತ್ತು PUC ಈ ಕೋರ್ಸ್ಗಳ ಮಾರ್ಕಸ್ ಕಾರ್ಡು ಎಕ್ಸಾಮ್ ಮುಗಿದ 1 ರಿಂದ 1.5 ತಿಂಗಳೊಳಗೆ ಬಂದುಬಿಡ್ತವೆ. ಈ ವಿದ್ಯಾರ್ಥಿಗಳು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದ ಮೇಲೆ ಅರ್ಜಿ ಹಾಕಿದರೆ ತುಂಬ ಒಳ್ಳೆಯದು. ಇನ್ನು ಉಳಿದಂತೆ ಈ ಒಂದು ಕೋರ್ಸ್ಗಳೇನಿದಾವಲ್ಲ, ಈ PG ಮತ್ತು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಮತ್ತು ಡಿಗ್ರಿ ಕೋರ್ಸ್ ಆಗಿರ್ಬೋದು ಮತ್ತು ಡಿಪ್ಲೊಮಾ ಕೋರ್ಸು, ಈ ಕೋರ್ಸ್ಗಳ ಒಂದು ಮಾರ್ಕಸ್ ಕಾರ್ಡು ಬರೋದು ಲೇಟ್ ಆಗುತ್ತೆ ಕೆಲವೊಂದಷ್ಟು ಸಾರಿ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಮಾರ್ಕಸ್ ಕಾರ್ಡ್ ಏನಾದರೂ 1 ತಿಂಗಳ ಒಳಗಡೆ ಅಂದರೆ ರಿಸಲ್ಟ್ ಬಂದ 1 ತಿಂಗಳೊಳಗಡೆ ಬರೋದಾದರೆ ವೇಟ್ ಮಾಡಿ, ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ಮೇಲೆ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿದರೆ ಒಳ್ಳೆಯದು. ಒಂದು ವೇಳೆ ಇಲ್ಲ ಮಾರ್ಕಸ್ ಕಾರ್ಡ್ ತುಂಬ ಲೇಟ್ ಆಗುತ್ತೆ, 2 ತಿಂಗಳ 3 ತಿಂಗಳ ಅಂದರೆ ನೀವು ನೋಡಿ, ನಿಮ್ಮ ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ ಅಪ್ಲೋಡ್ ಆಗಬೇಕಾದ್ರೆ ಕಡ್ಡಾಯವಾಗಿ ಒರಿಜಿನಲ್ ಮಾರ್ಕಸ್ ಕಾರ್ಡನ್ನು ನೀವೀಗೇನು ಆನ್ಲೈನ್ ಅರ್ಜಿ ಸಲ್ಲಿಸ್ತೀರಲ್ಲ, ಸಲ್ಲಿಸಿದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹೋಗಿ ಡಿಸ್ಟಿಕ್ ಆಫೀಸಿಗೆ ಅಥವಾ ತಾಲೂಕು ಆಫೀಸಿಗೆ ಕೊಟ್ಟು ಬರ್ತೀರಿ. ಆಮೇಲೆ ನಿಮ್ಮ ಪ್ರೈಸ್ ಮನಿ ಅಪ್ಲಿಕೇಶನ್ ಅಪ್ಲೋಡ್ ಆಗಬೇಕಾದ್ರೆ ಕಡ್ಡಾಯವಾಗಿ ನಿಮ್ಮ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಕೊಟ್ಟ ಮೇಲೇ ಅದು ಅಪ್ಲೋಡ್ ಆಗೋದು. ಅಲ್ಲಿವರೆಗೆ ನಿಮ್ಮ ಪ್ರೈಸ್ ಮನಿಯನ್ನು ಯಾವುದೇ ಕಾರಣಕ್ಕೂ ಡಿಪಾರ್ಟ್ಮೆಂಟ್ನವರು ಅಪ್ರೂವ್ ಮಾಡಲ್ಲ. ಅಪ್ರೂವ್ ಆಗಬೇಕಂದ್ರೆ ಕಡ್ಡಾಯವಾಗಿ ಏನು ಮಾಡಬೇಕು, ನಿಮ್ಮ ಪ್ರೈಸ್ ಮನಿ ಅಪ್ಲಿಕೇಶನ್ ಅಪ್ರೂವ್ ಆಗಬೇಕಾದ್ರೆ ಕಡ್ಡಾಯವಾಗಿ ನೀವು ಒರಿಜಿನಲ್ ಮಾರ್ಕಸ್ ಕಾರ್ಡ್ಗೆ ನಿಮ್ಮ ಕಾಲೇಜು ಅಥವಾ ಈಗ SLC ಓದಿದರೆ SLC ಪ್ರೈಸ್ ಮನಿ ಹಾಕಿದ್ರೆ ಅಂದ್ಕೊಳ್ಳಿ, SLC ಶಾಲಾ ಮುಖ್ಯೋಪಾಧ್ಯಾಯರ ಆ ಒರಿಜಿನಲ್ ಮಾರ್ಕಸ್ ಕಾರ್ಡಿಗೆ ಸೀಲ್ ಆ್ಯಂಡ್ ಸಹಿ ಹಾಕ್ಸ್ಬೇಕು. ಒಂದು ವೇಳೆ PUC ಆದರೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರ ಸೀಲ್ ಆ್ಯಂಡ್ ಸಹಿ, ಮತ್ತು ಡಿಗ್ರಿ UG PG ಕೋರ್ಸ್ಗಳಾಗಿದ್ದರೆ ಯಾವ ಕಾಲೇಜಲ್ಲಿ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತೀರಲ್ಲ ಆ ಕಾಲೇಜಿನ ಪ್ರಿನ್ಸಿಪಾಲ್ರ ಒಂದು ಸೀಲ್ ಆ್ಯಂಡ್ ಸೈನ್ ಹಾಕ್ಸಿ ಕೊಟ್ಟರೆ ಮಾತ್ರ ನಿಮ್ಮ ಒಂದು ಪ್ರೈಸ್ ಮನಿ ಅಪ್ರೂವ್ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪ್ರೈಸ್ ಮನಿ ಅಪ್ಲಿಕೇಶನ್ನು ಅಪ್ರೂವ್ ಆಗಲ್ಲ. ಅದಕ್ಕೆ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ಮೇಲೆ ಅದನ್ನ ಅಪ್ಲೋಡ್ ಮಾಡಿ ಅರ್ಜಿ ಹಾಕಿದ್ರೂ ಒಳ್ಳೆಯದು. ಇಲ್ಲ ಸರ್ ನಾವು ಈಗ ಸದ್ಯ ಹಾಕಿಬಿಡ್ತೀವಿ, ಯಾವುದೂ ಸಮಸ್ಯೆ ಬೇಡ ಅಂದರೆ ಅರ್ಜಿ ಹಾಕಿ, ಬಟ್ ನಿಮ್ಮ ಅಪ್ಲಿಕೇಶನ್ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ಮೇಲೆ ಆ ಡಾಕ್ಯುಮೆಂಟ್ಸ್ ಜೊತೆ ಅದನ್ನ ಕೊಟ್ಟು ಅಪ್ರೂವ್ ಮಾಡ್ಸ್ಕೊಂಡು ಬರಂತ್ರಿ. ಅಲ್ಲಿವರೆಗೆ ಏನು ಪ್ರಾಬ್ಲಮ್ ಇರೋಲ್ಲ. ನೋಡಿ ವಿದ್ಯಾರ್ಥಿಗಳ, ನೀವು ಒಂದು ಸಾರಿ ನಿಮ್ಮ ಕಾಲೇಜಿನಲ್ಲಿ ಕೇಳಿ, ಸರ್ ನಮ್ಮ ಮಾರ್ಕಸ್ ಕಾರ್ಡ್ ಎಷ್ಟು ದಿನದೊಳಗಡೆ ಬರ್ಬೋದು ಅಂತ. ಈಗಂತೂ ಪ್ರೈಸ್ ಮನಿಗೆ ಲಾಸ್ಟ್ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಅನೌನ್ಸ್ಮೆಂಟ್ ಆಗಿದ್ದರೆ ನಾವು ಹೇಳ್ತಿದ್ವಿ. ಹೋದ ವರ್ಷ ಅಪ್ ಟು ಜನವರಿ 20ರವರೆಗೂ ಕೂಡ ಪ್ರೈಸ್ ಮನಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು. ಈ ವರ್ಷ ಕೂಡ ಅಲ್ಲಿವರೆಗಿನ ಆಗುತ್ತೆ, ಜನವರಿವರೆಗೂ ಕೂಡ ಲಾಸ್ಟ್ ಡೇಟ್ ಇರುತ್ತೆ. ಯಾಕಪ್ಪ ಅಂದರೆ ಈಗ ಏನಾಗ್ಬಿಡುತ್ತೆ ವಿದ್ಯಾರ್ಥಿಗಳೇ, ಈಗ SLCದು PUCದು ಕ್ಲಿಯರ್ ಇರುತ್ತೆ, ಎರಡೂ ರಿಸಲ್ಟು ಒಂದೇ ಬೋರ್ಡ್ ಇರುತ್ತೆ. ವರ್ಷಕ್ಕೆ ಈ ವರ್ಷದಿಂದ 3 ಎಕ್ಸಾಮ್ ಮಾಡಿದ್ದಾರೆ ಆಲ್ರೆಡಿ. ಈಗ ಆಗಸ್ಟ್ಗೆ ಎಲ್ಲ ಎಕ್ಸಾಮ್ ಕ್ಲಿಯರ್ ಆಗಿಬಿಡುತ್ತೆ, ಅವ್ರ ಮಾರ್ಕಸ್ ಕಾರ್ಡ್ ಬಂದುಬಿಡುತ್ತೆ. ಬಟ್ ಈ ಒಂದು PG ಕೋರ್ಸು, ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸು ಮತ್ತು UG ಕೋರ್ಸ್, ಈ ಕೋರ್ಸ್ಗಳದ್ದು ಏನಾಗುತ್ತೆ, ರಿಸಲ್ಟು ಮತ್ತು ಎಕ್ಸಾಮಿಷನ್ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಅಂದರೆ ಒಂದು ವಿಶ್ವವಿದ್ಯಾಲಯದಿಂದ ಇನ್ನೊಂದು ವಿಶ್ವವಿದ್ಯಾಲಯದ ಎಕ್ಸಾಮ್ ಟೈಮ್ ಟೇಬಲ್ ಚೇಂಜ್ ಇರುತ್ತೆ, ಆ ಒಂದು ರಿಸಲ್ಟ್ ಬರೋ ಡೇಟ್ ಚೇಂಜ್ ಇರುತ್ತೆ, ಮಾರ್ಕಸ್ ಕಾರ್ಡ್ ಬರೋದು ಲೇಟ್ ಇರುತ್ತೆ. ಅದಕ್ಕಾಗಿ ಏನು ಮಾಡ್ತಾರೆ, ಡೇಟ್ ತುಂಬ ಕೊಡ್ತಾ ಹೋಗ್ತಾರೆ, ಅಂದರೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿ ಹಾಕಿ. ನಿಮ್ಮ ಮಾರ್ಕಸ್ ಕಾರ್ಡ್ ಪ್ರೊವಿಷನಲ್ ಮಾರ್ಕಸ್ ಕಾರ್ಡ್ ಇದ್ದರೂ ಕೂಡ ನಡೆಯುತ್ತೆ. ಈಗೇನಾದರೂ ನೀವಿಲ್ಲ ಸರ್ ನಾವು ಅರ್ಜಿ ಹಾಕಿಬಿಡ್ತೀವಿ ಯಾವುದೂ ಸಮಸ್ಯೆ ಬೇಡ ಅಂದರೆ ನಿಮ್ಮ ಒಂದು ಪ್ರೊವಿಷನಲ್ ಮಾರ್ಕಸ್ ಕಾರ್ಡಿಗೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರ ಸಹಿ ಮಾಡಿಸಿ ಅದನ್ನು ಸೀಲ್ ಆ್ಯಂಡ್ ಸಹಿ ಹಾಕಿ ಅಪ್ಲೋಡ್ ಮಾಡಿ. ಬರೀ ಪ್ರೊವಿಷನಲ್ ಮಾರ್ಕಸ್ ಕಾರ್ಡ್ ಅಪ್ಲೋಡ್ ಮಾಡಿಬಿಡಿ, ಅದನ್ನ ಪ್ರಿಂಟ್ ತೆಗೆಸ್ಕೊಂಡು ಅದಕ್ಕೆ ಸೀಲ್ ಆ್ಯಂಡ್ ಸೈನ್ ಹಾಕಿ ಅದನ್ನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಥವಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟು ಬನ್ನಿ. ಕೊಟ್ಟು ಬಂದ ನಂತರ ಅವರು ಮತ್ತೆ ಹೇಳ್ತಾರೆ ನಿಮಗೆ, ಎಲ್ಲ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ಮೇಲೆ ಭೇಟಿ ಆಗಬೇಕು ನೀವು ಅಂತ. ಆವಾಗ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ಮೇಲೆ ಅದಕ್ಕೆ ಸೀಲ್ ಆ್ಯಂಡ್ ಸೈನ್ ಹಾಕಿ ಹೋಗಿ ಕೊಟ್ಟರೆ ನಿಮ್ಮ ಒಂದು ಅರ್ಜಿ ಅಪ್ರೂವ್ ಆಗುತ್ತೆ. ಅಲ್ಲಿವರೆಗೆ ನಿಮ್ಮ ಅರ್ಜಿ ಪೆಂಡಿಂಗ್ ಇರುತ್ತೆ, ಅಲ್ಲಿವರೆಗೆ ಅಪ್ರೂವ್ ಮಾಡಲ್ಲ. ಅದಕ್ಕಾಗಿ ನೋಡಿ ವಿದ್ಯಾರ್ಥಿಗಳೇ, ನಾನು ಸ್ಪಷ್ಟವಾಗಿ ಹೇಳೋದಷ್ಟೇ, ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ಮೇಲೆ ಅರ್ಜಿ ಹಾಕಿದರೆ ತುಂಬ ಒಳ್ಳೆಯದು. ಇಲ್ಲ ಸರ್ ನಾವು ಹೀಗೆ ಹಾಕ್ತು ಅಂದರೆ ಪ್ರೊವಿಷನಲ್ ಮಾರ್ಕಸ್ ಕಾರ್ಡ್ಗೆ ನಿಮ್ಮ ಕಾಲೇಜು ಪ್ರಿನ್ಸಿಪಾಲ್ರ ಸೀಲ್ ಆ್ಯಂಡ್ ಸೈನ್ ಹಾಕಿ ಅಪ್ಲೋಡ್ ಮಾಡಿ. ಆ್ಯಂಡ್ ದೆನ್ ಅದನ್ನೋಗಿ ಅಲ್ಲಿ ಕೊಟ್ಟು ಬನ್ನಿ. ನಿಮ್ಮ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ನಂತರ ಅಪ್ರೂವ್ ಮಾಡ್ತಾರೆ ಅವರು, ಅಲ್ಲಿವರೆಗೂ ಅಪ್ರೂವ್ ಮಾಡಲ್ಲ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಒಂದು ರಿಸಲ್ಟ್ ಬಂದ ನಂತರ ಒಂದು ಪ್ರೈಸ್ ಮನಿ ಸಲ್ಲಿಸಿ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, ಸಮಾಜ ಕಲ್ಯಾಣಕ್ಕೆ ಇದ್ದು 9482300400ಗೆ ಕಾಲ್ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.